ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಾನು ಈಗ ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಹತ್ರ ಯಾರು ಇಲ್ಲದೆ ಇರೋದ್ರಿಂದ ನಾನು ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನುವ ಕಾರಣಕ್ಕಾಗಿ. ಅನ್ಲಾಕ್ ನಾಳೆಯಿಂದ ಕಂಪ್ಲೀಟ್ ಆಗಿ ಜಾರಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಸ್ಯಾನಿಟೈಸ್ ಮಾಡ್ತಾ ಇರಿ. ಎಲ್ಲಾ ಮಾರ್ಗಸೂಚಿಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಯಾಕಂದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾರು ಕೂಡ ಬರೋದಿಲ್ಲ, ನಾವೇ ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು. ಹಾಗಾದ್ರೆ ಇವತ್ತು ಬೆಳಗಿನಿಂದ ಈ ಕ್ಷಣದವರೆಗೂ ಯಾವೆಲ್ಲ ಬೆಳವಣಿಗೆಗಳು ನಡೆದಿದೆ, ನಾಳೆ ಅನ್ಲಾಕ್ ಆಗುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಳೆಯಿಂದ ಜುಲೈ 19ರವರೆಗೆ ಅನ್ಲಾಕ್ 3 ಜಾರಿ ಆಗ್ತಾ ಇದೆ. ಇಷ್ಟು ದಿನ ಇದ್ದ ನಿಯಮಗಳಲ್ಲಿ ಸಡಿಲಿಕೆ ಮಾಡಿ ನಾಳೆಯಿಂದ ಮತ್ತಷ್ಟು ವಲಯಗಳು ಮುಕ್ತವಾಗಲಿದೆ. ಮದುವೆಗೆ 100 ಮಂದಿಗೆ, ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಕ್ಕೆ 20 ಮಂದಿಗೆ ಅವಕಾಶ ಇದೆ. ಬಾರ್ಗಳು ಕಾರ್ಯನಿರ್ವಹಿಸಲಿವೆ. ಧಾರ್ಮಿಕ ಕ್ಷೇತ್ರಗಳು ದರ್ಶನಕ್ಕೆ ಓಪನ್ ಆಗಲಿವೆ. ಸ್ವಿಮ್ಮಿಂಗ್ ಪೂಲ್ ಮತ್ತು ಕ್ರೀಡಾಂಗಣ ಓಪನ್ ಇರಲಿದ್ದು ಕ್ರೀಡಾಪಟುಗಳಿಗೆ ಮಾತ್ರ ಅವಕಾಶ ಇದೆ. ವೀಕೆಂಡ್ ಕರ್ಫ್ಯೂ ರದ್ದಾಗಿದೆ. ನೈಟ್ ಕರ್ಫ್ಯೂ ಪ್ರತಿದಿನ ರಾತ್ರಿ 9ರಿಂದ ಬೆಳಗ್ಗೆ 5 ಗಂಟೆವರೆಗೂ ಇರಲಿದೆ. ಸೋಮವಾರದಿಂದ ರಾತ್ರಿ 9 ಗಂಟೆ ತನಕ ಆರ್ಥಿಕ ಚಟುವಟಿಕೆಗಳು ನಡೆಯಲಿವೆ. ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ 100% ಸಿಬ್ಬಂದಿ ಕೆಲಸ ನಿರ್ವಹಿಸಲು ಅವಕಾಶ ಇದೆ. ನಾಳೆಯಿಂದ ಅನ್ಲಾಕ್ 3 ಜಾರಿ ಆಗ್ತಿದ್ದು ಮೆಟ್ರೋದಲ್ಲಿ 100% ಸೀಟಿಂಗ್ ವ್ಯವಸ್ಥೆ ಇದೆ. ಆದರೆ ಪ್ರಯಾಣಿಕರು ನಿಂತು ಪ್ರಯಾಣಿಸುವಂತಿಲ್ಲ. ಮೆಟ್ರೋಗೆ ಹೆಚ್ಚು ಬೇಡಿಕೆ ಹಿನ್ನೆಲೆ ನಾಳೆಯಿಂದ ವಾರದ ಎಲ್ಲಾ ದಿನವೂ ಮೆಟ್ರೋ ಸಂಚಾರ ಇರಲಿದೆ. ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ ಮೆಟ್ರೋ ಸಂಚಾರ ಇರಲಿದ್ದು ಶನಿವಾರ ಭಾನುವಾರ ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ಮೆಟ್ರೋ ಓಡಾಟ ನಡೆಸಲಿದೆ. ನಾಳೆಯಿಂದ ಸಾರಿಗೆ ಸಂಚಾರಕ್ಕೆ ಸಂಪೂರ್ಣ ಅವಕಾಶ ಇದ್ದು ಎಲ್ಲಾ ಸೀಟ್ಗಳಲ್ಲಿ ಕುಳಿತು ಪ್ರಯಾಣಿಕರು ಸಂಚಾರವನ್ನ ಮಾಡಬಹುದು. ಹೀಗಾಗಿ ಬೇಡಿಕೆ ಹೆಚ್ಚಳ ಹಿನ್ನೆಲೆ ಬೆಂಗಳೂರಲ್ಲಿ ನಾಳೆಯಿಂದ 5,000 ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆ ಮಾಡಲಿವೆ. ನೈಟ್ ಕರ್ಫ್ಯೂ ಹಿನ್ನೆಲೆ ಬೆಂಗಳೂರಲ್ಲಿ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಬಿಎಂಟಿಸಿ ಬಸ್ ಓಡಲ್ಲ. ಇನ್ನು ರಾಜ್ಯದಾದ್ಯಂತ ಧಾರ್ಮಿಕ ಸ್ಥಳಗಳು ಓಪನ್ ಆಗ್ತಿದ್ದು ಕೆಎಸ್ಆರ್ಟಿಸಿ ನಾಳೆಯಿಂದ 3,500 ಬಸ್ ಜೊತೆಗೆ ಹೆಚ್ಚುವರಿ 500 ಬಸ್ಗಳ ಸೇವೆ ಒದಗಿಸಲಿದೆ. ಎಸಿ, ನಾನ್ ಎಸಿ ಸೇರಿ ಎಲ್ಲಾ ಮಾದರಿಯ ಬಸ್ಗಳ ಸೇವೆ ಆರಂಭ ಆಗಲಿದೆ. ಸೋಮವಾರದಿಂದ ಮಾಲ್ಗಳು ಓಪನ್ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಲ್ಗಳ ಸಿಬ್ಬಂದಿ ಸ್ವಚ್ಛತಾ ಕಾರ್ಯವನ್ನು ಮುಗಿಸುತ್ತಿದ್ದಾರೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಸ್ವಚ್ಛತಾ ಕಾರ್ಯ ಮುಗಿಸಿದ ಸಿಬ್ಬಂದಿ ಗ್ರಾಹಕರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಾಲ್ಗಳು ಧೂಳು ಕೊಡವಿ ರೆಡಿಯಾಗಿವೆ. ಸೋಮವಾರದಿಂದ ಭಕ್ತರ ದರ್ಶನಕ್ಕೆ ಮಾತ್ರ ದೇಗುಲಗಳು ಬಾಗಿಲು ತೆರೆಯಲಿವೆ. ಆದರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದರ್ಶನಕ್ಕೆ ಅವಕಾಶ ಇಲ್ಲ. ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಭಕ್ತರ ದರ್ಶನಕ್ಕೆ ನಿಷೇಧ ಹಾಕಲಾಗಿದೆ. ಬೆಳಗಾವಿ ಡಿಸಿ ಡಾಕ್ಟರ್ ಎಂಜಿ ಹಿರೇಮಠ್ ಮುಂದಿನ ಆದೇಶದವರೆಗೂ ದೇವಿಯ ದರ್ಶನ ಭಾಗ್ಯ ಸಾರ್ವಜನಿಕರಿಗೆ ಇಲ್ಲ ಅಂತ ಆದೇಶಿಸಿದ್ದಾರೆ. ನಾಳೆಯಿಂದ ಬೆಂಗಳೂರು ಬಹುತೇಕ ಓಪನ್ ಆಗ್ತಿದೆ. ಹೀಗಾಗಿ ಮಾರುಕಟ್ಟೆ, ಮಾಲ್ಗಳ ಮೇಲೆ ಬಿಬಿಎಂಪಿ ಹದ್ದಿನ ಕಣ್ಣಿಟ್ಟಿದೆ. ಕೊರೋನಾ ರೂಲ್ಸ್ ಚೆಕಿಂಗ್ಗೆ ಮಾರ್ಷಲ್ಸ್ ನೇಮಕ ಮಾಡಲಾಗಿದ್ದು ಪೊಲೀಸ್ ಠಾಣಾ ಮಟ್ಟದಲ್ಲಿ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಿದ್ದಾರೆ. ಯಾರಾದರೂ ಅನ್ಲಾಕ್ ಅಂತ ಮೈಮರೆತರೆ ದಂಡ ಕಟ್ಟುವುದು ಖಾಯಂ. ದೇವಾಲಯ, ಅಂಗಡಿಗಳ ಬಳಿ ಕಣ್ಗಾವಲಿರಲಿದ್ದು ಶಾರೀರಿಕ ಅಂತರಕ್ಕೆ ಮಾರ್ಕಿಂಗ್ ಮಾಡದಿದ್ರೆ ಮಾಲೀಕರ ಮೇಲೂ ಕ್ರಮ ಕೈಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಭಾನುವಾರ ಕೊರೋನಾ ಸೋಂಕು ದಾಖಲೆ ಮಟ್ಟದಲ್ಲಿ ಇಳಿಕೆಯಾಗಿದೆ. ಇದೇ ಮೊದಲ ಬಾರಿಗೆ 2,000ಕ್ಕಿಂತ ಕಡಿಮೆ ಕೇಸ್ ದಾಖಲಾಗಿದೆ. ಇಂದು 1,564 ಕೊರೋನಾ ಕೇಸ್ ದಾಖಲಾಗಿದೆ. 59 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 4,775 ಮಂದಿ ಇವತ್ತು ಗುಣಮುಖರಾಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಭಾನುವಾರ ಬೆಂಗಳೂರಲ್ಲಿ 352 ಕೇಸ್ ಪತ್ತೆಯಾಗಿದ್ದು 3 ಮಂದಿ ಬೆಂಗಳೂರಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಸದ್ಯ ಪಾಸಿಟಿವಿಟಿ ರೇಟ್ 1.02% ಇದೆ. ಸಾವಿನ ಪ್ರಮಾಣ 3.77% ಇದೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ. ಒಂದು ಕಾಲದಲ್ಲಿ ಇಡೀ ದೇಶವೇ ದಿಟ್ಟಿಸಿ ನೋಡುವಂತಾಗಿದ್ದ ಮುಂಬೈನ ಧಾರಾವಿ ಸ್ಲಂ ಪ್ರಶಂಸೆಗೆ ಪಾತ್ರವಾಗಿದೆ. ಇವತ್ತು ಮುಂಬೈನ ಧಾರಾವಿಯಲ್ಲಿ ಯಾವುದೇ ಕೊರೋನಾ ಕೇಸ್ ದಾಖಲಾಗಿಲ್ಲ. ಇನ್ನು 3ನೇ ಅಲೆ ಶುರುವಾದರೆ ಕೋವಿಡ್ ಬಹುಬೇಗನೆ ಹರಡುತ್ತೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದಿದ್ರೆ 3ನೇ ಅಲೆ ಅಕ್ಟೋಬರ್, ನವೆಂಬರ್ನಲ್ಲಿ ಬರಬಹುದು ಅಂತ ತಜ್ಞ ವೈದ್ಯರು ಎಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲೆಡೆ ಅನ್ಲಾಕ್ ಆದರೆ ಹಾಸನದಲ್ಲಿ ಮಾತ್ರ ಲಾಕ್ಡೌನ್ ಮುಂದುವರಿಯಲಿದೆ. ಜಿಲ್ಲೆಯಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹೀಗಾಗಿ ಜುಲೈ 5ರಿಂದ ಜುಲೈ 12ರವರೆಗೆ ಹಾಸನ ಜಿಲ್ಲೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ವಾರದಲ್ಲಿ 3 ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದ್ದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿರುವುದಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಗರಂ ಆಗಿದ್ದಾರೆ. ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ತಮ್ಮಿಷ್ಟದಂತೆ ನಿರ್ಧರಿಸಿದೆ. ವಾರದಲ್ಲಿ 5 ದಿನ ಲಾಕ್ಡೌನ್ ಸಡಿಲಿಕೆ ಮಾಡಿರುವುದು ಸರಿಯಲ್ಲ. ಈಗಿರುವ ದಿನಗಳಲ್ಲೇ ಸಂಜೆ 4ರವರೆಗೆ ಸಡಿಲಿಕೆ ಮಾಡಬಹುದಿತ್ತು. ಆದರೆ 5 ದಿನ ಅವಕಾಶ ನೀಡಿರುವುದು ಸರಿಯಲ್ಲ. ಚೈನ್ ಲಿಂಕ್ ಕಟ್ ಮಾಡಲು ಲಾಕ್ಡೌನ್ ಅಗತ್ಯ ಇತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಯಡಿಯೂರಪ್ಪ ಅವರನ್ನ ಮುಟ್ಟಿದ್ರೆ ಸುಟ್ಟೋಗ್ತೀವಿ ಅಂತ ಹೇಳಿದ್ದ ಸೈನಿಕ